ಇಲ್ಲ ಸರ್, ನಾನು ದಿನಾಲು ಕೋಳಿ ಕೂಗಿದ ತಕ್ಷಣ ಮೇಲೆ ಹೇಳ್ತಿದ್ದೆ. ಇವತ್ತು ಕೋಳಿನ ಲೇಟಾಗಿ ಕೂಗೈತ್ರಿ, ಅದಕ್ಕೆ ಲೇಟ್ ಆಯ್ತು ಸರ್. ಇದೇನೋ ಗುಂಡ, ನಾನು ಸಹ ಕೋಳಿ ಕೂಗ್ದಾಗನೇ ಮೇಲೆ ಹೇಳುದು. ನಾನು ಸರಿಯಾದ ಟೈಮಿಗೆ ಬಂದಿಲ್ವಾ? ಅಯ್ಯೋ ಸರ್, ನಿಮ್ಮ ಓಣಿಯಲ್ಲಿ ಕೂಗೋ ಕೋಳಿನ ನಮ್ಮ ಓಣ್ಯಾಗ ಕೂಗೋದು ಸರ. ನಿಮ್ಮಲ್ಲಿ 5 ಗಂಟೆಗೆ ಕೋಳಿ ಕೂಗಿದ್ರೆ ನಮ್ಮಲ್ಲಿ 9 ಗಂಟೆಗೆ ಕೂಗ್ತೈತ್ರಿ, ಅದಕ್ಕೆ ಲೇಟ್ ಆಯ್ತು ನೋಡಿ ಸರ್. ಅದು ಲಘು ಬಂದಿದ್ರೆ ನಾನು ಲಘುನ ಎದ್ದು ಶಾಲೆಗೆ ಬರ್ತಿದ್ದೆ. ಆಯ್ತು ಬಿಡು ಗುಂಡ, ಒಳ್ಳೆ ಮನಸ್ಸಿನಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋ, ಈ ಸತ ಒಳ್ಳೆ ಮಾರ್ಕ್ಸ್ ಬರಲಿ ಅಂತ. ಆ ದೇವರು ನಿನ್ನ ಆಸೆನೆಲ್ಲ ಈಡೇರಿಸ್ತಾನೆ. ಅಯ್ಯೋ ಬಿಡ್ರಿ ಸರ್, ಸುಮ್ಮನೆ ಯಾಕೆ ಹೇಳ್ತೀರಾ? ದೇವರು ನಾ ಅನ್ಕೊಂಡಿದ್ನೆಲ್ಲ ಈಡೇರಿಸೋ ಆಗಿದ್ರೆ ಇಷ್ಟೊತ್ತಿಗೆ ಸುಮಾ ಟೀಚರ್ ನನ್ನ ಹೆಂಡತಿ ಆಗಿರ್ತಿದ್ರು. ಲೋ ಗುಂಡ, ಇಂಥ ವಯಸ್ಸಿಗೆ ಮೀರಿದ ಮಾತನ್ನೆಲ್ಲ ಮಾತಾಡ್ತಿಲ್ಲ. ಇಷ್ಟಕ್ಕೂ ನಿನ್ನ ವಯಸ್ಸಾದ್ರೂ ಎಷ್ಟು? ಸರ್, ನನಗಿನ್ನೂ 10 ವರ್ಷ ಸರ್. ಇದೇನೋ ಗುಂಡ, ಯಾವಾಗ ಕೇಳಿದ್ರು 10 ವರ್ಷನ ಅಂತೀಯ. ಕಳೆದ ಬಾರಿ ಕೇಳಿದಾಗ್ನು 10 ವರ್ಷ ಅಂದಿ, ಈಗೂ 10 ವರ್ಷ ಅಂತೀಯ. ನಿನಗೇನು ವಯಸ್ಸೇ ಆಗಲ್ವೇನೋ? ಸರ್, ನನಗೆ